ಸರ್ ನಮಸ್ತೆ. ನಮಸ್ಕಾರ. ಸರ್ ನಿಮ್ಮ ಸಿನಿ ಜರ್ನಿಯಲ್ಲಿ ಎಷ್ಟೊಂದು ನೀವು ಸಿನಿಮಾಗಳು ಎಡಿಟ್ ಮಾಡಿದ್ದೀರಾ ಅಲ್ವಾ? ಸೊ ಯುದ್ಧಕಾಂಡ ಸಿನಿಮಾ ನಿಮಗೆ ಏನು ಸ್ಪೆಷಲ್ ಅಂತ ಅನಿಸುತ್ತೆ ಸರ್? ನಮಸ್ಕಾರ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಯುದ್ಧಕಾಂಡ ಈ ಸಿನಿಮಾ ನನಗೆ ತುಂಬ ಹತ್ತಿರವಾದದ್ದು. ಯಾಕೆಂದರೆ ಅಜಯ್ ಅವ್ರ ಜೊತೆ ನಮ್ಮದು ಇದು 3ನೇ ಸಿನಿಮಾ. ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ನಾನು ಆ್ಯಕ್ಟು ಮಾಡಿದ್ದೆ, ಆ ಸಿನಿಮಾ ಎಡಿಟ್ ಮಾಡಿದ್ದೆ. ನಂತರ ಲವ್ ಯು ರಚ್ಚು ಸಿನಿಮಾಟೋಗ್ರಫಿ ಆ್ಯಸ್ ವೆಲ್ ಆಸ್ ಎಡಿಟಿಂಗ್ ಎರಡೂ ಮಾಡಿದ್ದೆ. ಈ ಸಿನಿಮಾ ಫಸ್ಟ್ ಆಫ್ ಆಲ್ ಅವರು ಈ ಸಿನಿಮಾ ಪ್ರೊಡ್ಯೂಸರ್ ಕೂಡ. ಸೊ ಹಾಗಾಗಿ ಇಟ್ಸ್ ಮೋರ್ ಕ್ಲೋಸ್ ಟು ಮೈ ಹಾರ್ಟ್ ಬಿಕಾಸ್ ಹಿ ಈಸ್ ಸಚ್ ಎ ಜೆಂಟಲ್ಮನ್. ಆ ಒಂದು ನಾನು ಹೀರೋ ಅನ್ನೋದಾಗಲಿ, ನಾನು ಸ್ಟಾರ್ ಅನ್ನೋದಾಗಲಿ ಅವೆಲ್ಲ ಇಲ್ದಿರ ಒಂದು ಒಳ್ಳೆ ಫ್ರೆಂಡ್ ಆಗಿದ್ದಾರೆ ನನಗೆ. ಸೊ ಹಾಗಾಗಿ ಈ ಸಿನಿಮಾ ನನಗೆ ಬಂದಾಗ ಇಮಿಡಿಯೇಟ್ ಒಪ್ಕೊಂಡೆ. ಆ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಇದೆ, ಬಟ್ ಇಲ್ಲ ಅಟ್ಲೀಸ್ಟ್ ಎಡಿಟಿಂಗ್ ಮಾಡ್ತೀನಿ ಅಂತ ಒಪ್ಕೊಂಡೆ. ಈ ಸಿನಿಮಾ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಒಂದು ಅಜಯ್ ರಾವ್ ಅವ್ರನ್ನ ನೋಡೋ ಒಂದು ದೃಷ್ಟಿಕೋನನೇ ಚೇಂಜ್ ಆಗುತ್ತೆ. ಯಾಕೆಂದರೆ ಅವ್ರು ಇದುವರೆಗೂ ಮಾಡ್ಕೊಂಡು ಬಂದಿರೋದು ಒಂದು ರೊಮ್ಯಾಂಟಿಕ್, ಲವ್ ಸ್ಟೋರಿ, ಫ್ಯಾಮಿಲಿ ಓರಿಯೆಂಟೆಡ್, ಎಮೋಷ್ನಲ್ ಫಿಲ್ಮ್ಸ್ ಮಾಡಿದ್ದಾರೆ. ಕೆಲವು ಆ್ಯಕ್ಷನ್ ಸಿನಿಮಾಗಳು ಮಾಡಿದ್ದಾರೆ. ಬಟ್ ಈ ಯುದ್ಧಕಾಂಡ ಇದೆಯಲ್ಲ, ಒಂದು ಕೋರ್ಟ್ ರೂಮ್ ಡ್ರಾಮಾ. ಈ ಜಾನರ್ ಅವರು ಈ ಒಂದು ಟೈಪ್ ಆಫ್ ರೋಲಲ್ಲಿ ಫಸ್ಟ್ ಟೈಮ್ ಅವ್ರನ್ನ ಮಾಡ್ತಾರೆ. ಜೊತೆಗೆ ಇಟ್ ಈಸ್ ಸೋ ಇಂಟೆನ್ಸ್. ಈ ಸಿನಿಮಾ ಎಷ್ಟು ಇಂಟೆನ್ಸ್ ಇದೆ ಅಂತಂದರೆ, ಸಿನಿಮಾ ನೋಡಿ ಈಚೆ ಬರೋ ಜನ ದೇ ರಿಯಲಿ ಫೀಲ್ ಕನೆಕ್ಟೆಡ್ ಇನ್ ಒನ್ ವೇ ಆರ್ ದ ಅದರ್. ಆ್ಯಂಡ್ ಈ ಒಂದು ಸಿಸ್ಟಮ್ಮಲ್ಲಿ ಏನೇನು ನಡೀತಿದೆ, ಅದ್ರ ಬಗ್ಗೆ ಏನೇನು ಹೇಳಿದ್ದೀವಿ ಈ ಸಿನಿಮಾದಲ್ಲಿ, ಅದ್ರ ಬಗ್ಗೆಯೂ ಒಂದೊಳ್ಳೆ ಕನೆಕ್ಟ್ ಸಿಗುತ್ತೆ. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಎಮೋಷ್ನಲ್ ಕೋರ್ಟ್ ರೂಮ್ ಡ್ರಾಮಾ. ಸಿನಿಮಾ ಥಿಯೇಟ್ರಿಗೆ ಬಂದು ಜನ ನೋಡೋದು ತುಂಬ ಜನಸಂಖ್ಯೆ ಕಡಿಮೆ ಆಗಿದೆ. ಸೊ ಏನಕ್ಕೆ ಅಂತ ರೀಸನ್ ನೀವು ಹೇಳ್ಬೋದಾ? ಏನಕ್ಕೆ ಅಂತಂದರೆ, ಪ್ರತಿಯೊಂದು ಕಾಲಘಟ್ಟದಲ್ಲಿ ಒಂದು ಚೇಂಜಸ್ ಆಗುತ್ತೆ. ಈಗ ಇಂಟರ್ನೆಟ್ ಬಂದಾಗ ನ್ಯೂಸ್ ಪೇಪರ್ ಯಾರು ಓದಲ್ಲ ಅಂತಂದರು. ಇವತ್ತಿಗೂ ಜನ ನ್ಯೂಸ್ ಪೇಪರ್ ಓದ್ತಾರೆ. ಅದೇ ರೀತಿ ಟೆಲಿವಿಷನ್ ಬಂದಾಗಲೂ ನ್ಯೂಸ್ ಪೇಪರು, ರೇಡಿಯೋ ಎಲ್ಲ ಹೊಟ್ಟೋಯ್ತು ಅಂತಂದರು. ಬಟ್ ನ್ಯೂಸ್ ಪೇಪರು ನಡೀತಾ ಇದೆ, ರೇಡಿಯೋ ಚಾನಲ್ಗಳು ನಡೀತಾ ಇದೆ, FM ಚಾನಲ್ಗಳು ನಡೀತಾ ಇದೆ. ಹಾಗೆ ಈಗ ಏನಾಗಿದೆ, OTT ಒಂದು ಬೂಮ್ ಆಗಿದೆ. ಸೊ ಹಾಗಾಗಿ ಥಿಯೇಟ್ರಿಗೆ ಜನ ಬರಲ್ಲ ಅಂತ ಇದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬಂದರೆ ಜನ ನುಗ್ತಾ ಇದ್ದಾರೆ ಸಿನಿಮಾ ಥಿಯೇಟ್ರಲ್ಲಿಗೆ. ಸಿನಿಮಾ ಒಂದು ಫಿಲ್ಮ್ನ ಥಿಯೇಟರ್ನಲ್ಲಿ ನೋಡೋ ಏನೊಂದು ಫೀಲ್ ಇದೆಯಲ್ಲ, ಅದು ನಿಮಗೆ TV ನಲ್ಲೋ, ಮೊಬೈಲಲ್ಲೋ, OTTನಲ್ಲಿ ಕೂತ್ಕೊಂಡು ನೋಡೋ ಒಂದು ಮಜಾ ಬರೋಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಈಗ ಜನಗಳಿಗೆ ಏನಾಗ್ತಾಯಿದೆ, ಪೇಷನ್ಸ್ ಕಡಿಮೆ ಆಗಿದೆ. ಯಾಕೆಂದರೆ ತುಂಬ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗಿಬಿಟ್ಟು ಅವರ ಪೇಷನ್ಸ್ ಲೆವೆಲ್ ಇಸ್ ನಾಟ್ ಮೋರ್ ದೆನ್ 20 ಸೆಕೆಂಡ್ಸ್. ಸೊ ಬರೀ 20 ಸೆಕೆಂಡ್ಸ್ ನೋಡೋ ಒಬ್ಬ ವ್ಯಕ್ತಿಗೆ ನೀವು 2.5 ಅವರ್ಸ್ ಥಿಯೇಟ್ರ್ ಒಳಗಡೆ ಕಟ್ ಹಾಕ್ತೀರಾ ಅಂತಂದರೆ, ಆ ಕಂಟೆಂಟ್ ತುಂಬ ಪವರ್ಫುಲ್ ಇರಬೇಕು, ತುಂಬ ಎಂಟರ್ಟೈನಿಂಗ್ ಇರಬೇಕು. ಒಟ್ಟಿನಲ್ಲಿ ನನ್ನ ಟೈಮ್ ವೇಸ್ಟ್ ಆಗಿಲ್ಲ ಅನ್ನೋ ಫೀಲ್ ಬರಬೇಕು. ಓಕೆ ಗುರು, ದುಡ್ಡು ಕೊಟ್ಟು ಥಿಯೇಟ್ರಿಗೆ ಬಂದು ಕೂತಿದ್ದೀನಿ, ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಅಥವಾ ಏನೋ ಒಂದು ಖುಷಿ ಸಿಕ್ಕಿದೆ, ನನ್ನ ದುಡ್ಡು ವೇಸ್ಟ್ ಆಗಿಲ್ಲ ಅನ್ನೋ ಫೀಲ್ ಬರಬೇಕು. ಯಾಕೆಂತಂದರೆ ಇವತ್ತಿನ ಲೆಕ್ಕಕ್ಕೆ ಎಲ್ಲರೂ, ಟು ಬಿ ಫ್ರ್ಯಾಂಕ್, ಟಾಯ್ಲೆಟಲ್ಲಿ ಕೂತ್ಕೊಂಡು ರೀಲ್ಸ್ ನೋಡ್ತಾ ಇರ್ತಾರೆ. ಅಂಥವನನ್ನು ಟಾಯ್ಲೆಟಿಂದ ಎಬ್ಬಿಸಿ ರೆಡಿ ಮಾಡಿಸಿ ಗಾಡಿನೋ, ಬಸ್ಸೋ, ಟ್ರೈನೋ ಹತ್ಕೊಂಡು ಥಿಯೇಟ್ರ್ವರೆಗೂ ಬಂದು ದುಡ್ಡು ಕೊಟ್ಟು ಥಿಯೇಟ್ರಲ್ಲಿ ಒಂದು 2.5 ಗಂಟೆ ಕಾಲ ಅವ್ನು ಕೂತ್ಕೋಬೇಕು ಅಂತಂದರೆ ಅವನಿಗೆ ಎಷ್ಟು ಮೋಟಿವೇಶನ್ ಬೇಕು. ಆ ಮೋಟಿವೇಶನ್ ನಮ್ಮ ಸಿನಿಮಾ ಕಂಟೆಂಟಲ್ಲಿ ಇರಬೇಕು. ಈಗ ಸಿನಿಮಾ ನೋಡಿದವನು ಪಕ್ಕದ ಮನೆಯವನಾಗಲಿ, ಸಿನಿಮಾ ವರ್ಕ್ಸ್ ವಿತ್ ವರ್ಡ್ ಆಫ್ ಮೌತ್. ನೀವು ಏನೇ ಪಬ್ಲಿಸಿಟಿ ಮಾಡಿ, ಏನೇ ಮಾಡಿ, ಸಿನಿಮಾ ಫಸ್ಟ್ ಡೇ ಸಿನಿಮಾ ನೋಡ್ಕೊಂಡು ಈಚೆ ಬರ್ತಾನಲ್ಲ, ಬಂದು ಗುರು ಸೂಪರಾಗಿದೆ ಸಿನಿಮಾ, ಹೋಗಿ ನೋಡು. ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಸಿನಿಮಾ ನೋಡಿದವನು ಬಂದು ಪಕ್ಕದ ಮನೆಯವನಿಗೆ ತಲೆ ಮೇಲೆ ಹೊಡೆದು ಥಿಯೇಟ್ರ್ ಕಳಿಸ್ಬೇಕು, ಸಾಕಾಗಿದೆ ನೋಡು ಗುರು ಅಂತ. ಸೊ ಆ ಥರ ಸಿನಿಮಾ ಬಂದಾಗ ಖಂಡಿತ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಫಾರ್ ಎಕ್ಸಾಂಪಲ್ ಯುದ್ಧಕಾಂಡ, ಈ ಸಿನಿಮಾ ಮೇಲೆ ನನಗೆ ಎಷ್ಟು ನಂಬಿಕೆ ಇದೆ ಅಂದರೆ 100% ವರ್ಡ್ ಆಫ್ ಮೌತ್ ಜನ ಈ ಸಿನಿಮಾ ಹೋಗಿ ನೋಡುಗರು ಸಿನಿಮಾ ಅನ್ನೋ ರೇಂಜಿಗಿದೆ ಸಿನಿಮಾ.
ಸೊ ಇಟ್ ಡಿಪೆಂಡ್ಸ್ ಆನ್ ಕಂಟೆಂಟ್. ಈ ಕಂಟೆಂಟೇ ಇಲ್ಲ ಅಂತಲ್ಲ, ನಮ್ಮಲ್ಲಿ ಕಂಟೆಂಟ್ ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇದೆ ಸಿನಿಮಾಗಳು. ಬಟ್ ಏನಾಗಿದೆ, ಅಟ್ ದ ಸೇಮ್ ಟೈಮ್ ನಂಬರ್ ಆಫ್ ಸಿನಿಮಾ ರಿಲೀಸ್ ಆಗೋದು ಜಾಸ್ತಿ ಇದೆ. ವಾರಕ್ಕೆ 4 ಸಿನಿಮಾ ಬಂದರೆ, ಈಗ ಇವತ್ತಿನ ರೇಟಿಗೆ 4 ಸಿನಿಮಾ ನೋಡಬೇಕಂದ್ರೆ ಅಟ್ಲೀಸ್ಟ್ ಒಂದು 2,500-3 ಸಾವಿರ ರೂಪಾಯಿ ಬೇಕು. ಇನ್ನು ಟ್ರಾನ್ಸ್ಪೋರ್ಟೇಷನು, ಟಿಕೆಟು, ಪಾಪ್ಕಾರ್ನ್ ಎಲ್ಲ ಸೇರಿ ಒಂದು 2,500-3 ಸಾವಿರ ರೂಪಾಯಿ ಬೇಕೇ ಬೇಕು ಒಬ್ಬನಿಗೆ. ಸೊ ಪ್ರತಿ ವಾರ ಅಷ್ಟು ಖರ್ಚು ಮಾಡಿ ಯಾರು ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಾರೆ? ಸೊ ಅದರಲ್ಲಿ ಅವ್ನು ಪಿಕ್ ಮಾಡ್ತಾನೆ. ಒಂದು ಸಿನಿಮಾ ಬರ್ತಿದೆ ಅಂತಂದರೆ ಪೋಸ್ಟ್ರು, ಟ್ರೇಲರ್ ನೋಡ್ಬಿಟ್ಟು ಡಿಸೈಡ್ ಆಗಿಬಿಡ್ತಾನೆ, ಈ ಸಿನಿಮಾ ನೋಡಬೇಕು ಇಲ್ಲ ನೋಡಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟಿರ್ತಾನೆ. ಅಂಥದ್ರಲ್ಲಿ ಸಿನಿಮಾ ನೋಡಿ ಈಚೆ ಬಂದವರು ಆ ಥರ ಕೆಲವು ಮನಸ್ಥಿತಿ ಇರೋರ್ಗೂ ಇನ್ಸ್ಪೈರ್ ಮಾಡ್ಬೋದು, ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ನೋಡ್ರಯ್ಯ ಅಂತಂದು. ಸೊ ಆ ಥರ ಸಿನಿಮಾಗಳು ಬರಬೇಕು, ಬಂದಿದೆ. ಈಗ ನಮ್ಮ ಕನ್ನಡದಲ್ಲಿ ಈ ಆಫ್ ಲೇಟು ತುಂಬ ಸಿನಿಮಾಗಳು ಓಡಿದೆ, ಹಿಟ್ಟಾಗಿದೆ. ಸೊ ಕಂಟೆಂಟು ಇಲ್ಲ, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅನ್ನೋದು ಸುಳ್ಳು ನನ್ನ ಪ್ರಕಾರ. ಸಿನಿಮಾ ಚೆನ್ನಾಗಿದ್ದರೆ ಖಂಡಿತ ಓಡುತ್ತೆ, ಅದ್ರ ಬಗ್ಗೆ ಟಾಕ್ ಬರುತ್ತೆ. ಸೊ ಅದೇ ಡಿಮ್ಯಾಂಡ್ ಸಪ್ಲೈ ಮೇಲೆ ಡಿಪೆಂಡ್ ಆಗಿದೆ.